ಐ ಲಿಟ್ರಲಿ ಆಸ್ಕ್ ಸೋ ಮೆನಿ ಆಫ್ ಮೈ ಫ್ರೆಂಡ್ಸ್ ನಾಟ್ ಟು ಕಮ್ ಹೋಮ್ ಬಿಕಾಸ್ ಅವ್ರೇನಾದ್ರು ಅವರು ಇಲ್ಲ ಕೆಲಸದಿಂದ ಬಂದಿದ್ದೀನಿ ಅಂತ ಹೇಳಿದ್ರೆ ನೀನ್ ಕೆಲಸದಿಂದ ಬಂದಿದ್ದೀನಿ ಅಂತ ಹೇಳಿದ್ರೆ ನನಗೆ ಕೆಲಸ ಮಾಡ್ತಾ ಇಲ್ಲ ಅಂತ ಟಾರ್ಚರ್ ಕೊಡ್ತಾರೆ, ಬರ್ಬೇಡ ಮನೆಗೆ. ಸುಮ್ಮನೆ ಇರ್ಲಾರ್ದವ್ರು ಏನೇನೋ ಈ ಥಂಬ್ನೇಲ್ಗಳಲ್ಲಿ ಇಟ್ಕೊಂಡು ಏನೋ ಬೇರೆ ಬೇರೆದ್ ಮಾತಾಡಿರ್ತಾರೆ. ಆ ಆಕ್ಟರ್ ಹಂಗಂತೆ, ಈ ಆಕ್ಟರ್ ಹಿಂಗಂತೆ, ಇಲ್ಲಂಗ ಆಯ್ತಂತೆ, ಅಕ್ಕಪಕ್ಕ ಮನೆಯವ್ರು ಏನೋ ಗೊತ್ತು ರೀ ಆ ಆಕ್ಟರ್ ಹಂಗಂತೆ, ಅವ್ರಿಗೆ 4 ಜನ ಗಂಡಂದಿರಿದಾರಂತೆ ಅಟ್ ದ ಸೇಮ್ ಟೈಮ್ ಅಂತೆಲ್ಲ ಮಾತಾಡಿದವ್ರು ನೋಡ್ಬಿಟ್ಟು ಅವ್ರದ್ದು ಡ್ರೈವರ್ದು ಯಾರ್ದು ಅದರ್ದು ಇವ್ ಫ್ರೆಂಡ್ ಅವ್ರು ಗೊತ್ತಂತೆ. ಇಮ್ಯಾಜಿನ್ ಹೆಂಗೆ ನ್ಯೂಸ್ ಟ್ರಾವೆಲ್ ಆಗುತ್ತೆ. ಎಕ್ಸಾಕ್ಟ್ಲಿ, ದಟ್ ಇಸ್ ಸೋ ಸ್ಟುಪಿಡ್. ಬಟ್ ಅದರಿಂದ ಪ್ರೊಫೆಷನ್ ಆಗಿ ತಗೋತೀನಿ ಅಂದಾಗ ಅಯ್ಯೋ ನಮ್ಮನೆ ಹೆಣ್ಮಕ್ಳೆಲ್ಲ ಒಳ್ಳೆಯವರು, ಈ ತರದೆಲ್ಲ ಪ್ರೊಫೆಷನ್ ಯಾಕೆ ಮಾಡ್ಬೇಕು ಅನ್ನೋದೆಲ್ಲ ಇತ್ತು. ಬಟ್ ನಮ್ಮಪ್ಪ ಒಂದಿನ ಲಿಟ್ರಲಿ ಹ್ಯಾಡ್ ಟು ಟೆಲ್, ನೋಡು ನೀನು ಬೆಳಗ್ಗೆ ಎದ್ದು ಎಲ್ಲಾದ್ರೂ ಹೋಗ್ಬಿಡು, ಆಮೇಲೆ ಸಂಜೆ ಬಾ, ನೀವಿಬ್ರು ಜಗಳ ನೋಡಕ್ ಆಗ್ತಾಯಿಲ್ಲ ನನ್ನ ಕೈಲಿ, ತಡಿಯ ಐ ಕಾಂಟ್ ಸ್ಟಾಪ್. ಬಿಕಾಸ್ ನಮ್ಮಮ್ಮ ಒಂದ್ ಹೇಳ್ತಾರೆ, ನಾನೊಂದು ಹೇಳ್ತೀನಿ, ಅಲ್ಲಿ ಒಂದು ಏನೋ ಕಾಳಗ ಆಗ್ತಾ ಇದೆ. ಸೊ ನಮ್ಮ ಅಪ್ಪ ಪ್ಲೀಸ್ ಗೋ ಸಮ್ವೇರ್. ಸೊ ಐ ಯೂಸ್ ಟು ಜಸ್ಟ್ ವೇಕ್ ಅಪ್, ಗೆಟ್ ರೆಡಿ, ಗೋ ಟು ಮೈ ಬೆಸ್ಟ್ ಫ್ರೆಂಡ್ಸ್ ಹೌಸ್ ಅಲ್ಲೇ ಹೆಬ್ಬಾಳಲ್ಲಿ. ಅದ್ನೇನ್ ಎಲ್ಲ ಒಂದು ದಿನ ಪೂರ್ತಿ ಮಲ್ಗೋದು ಅಲ್ಲಿ ನಾನು, ಅದಾದ್ಮೇಲೆ ವಾಪಸ್ ಬರೋದು ಸಂಜೆ ಹಂಗೆ. ಇದು ಮಾಡಿದೀನಿ ನಾನು ಒಂದಷ್ಟು ವಾರಗಳು. ಸ್ಟಾರ್ ಎಕ್ಸ್‌ಪ್ರೆಸ್ ವಿತ್ ಆರ್ಜೆ ನೇತ್ರಾ, ರೇಡಿಯೋ ಸಿಟಿಯಲ್ಲಿ ಮಾತ್ರ. ಇನ್ನು ಬೆಲ್ಲು ಹೊಡೆಯಲಿಲ್ಲ ಪಿತಾಜಿ. ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ. ಒಂಥರ ಕೇಳ್ತಾ ಇದ್ರೆ ಆಕ್ಚುಲಿ ಲೈಫಲ್ಲಿ ರೈಟ್ ಟೈಮ್ ರೈಟ್ ಪ್ಲೇಸ್. ಆಮೇಲೆ ಕೆಲವೊಂದು ವಿಷಯಗಳು ಇಫ್ ಇಟ್ ಇಸ್ ಮೆಂಟ್ ಟು ಬಿ ಒಂಥರ ಸಿನಿಮಾ ತರ ಎಲ್ಲ ಯುನೋ ಎದುರುಗಡೆಯಿಂದ ಯಾರೋ ಬಂದು ಏನೋ ಹೇಳ್ಬಿಟ್ಟು ಹೋದಂಗೆ, ಏನೋ ಅವ್ರಾಗವರೇ ಬಂದು ಪ್ಲೇಟ್ ಅಲ್ಲಿ ಏನೋ ಕೊಟ್ಟ ಹಾಗೆ. ಆಫ್ ಕೋರ್ಸ್ ಯು ವುಡ್ ಹ್ಯಾವ್ ಯುನೋ ನಿಮ್ದೇ ಆದ ಸ್ಟ್ರಗಲ್ ಇರುತ್ತೆ, ಅದಕ್ಕೆ ಅಂತ ಪ್ರಿಪರೇಷನ್ ಇರುತ್ತೆ. ಬಟ್ ಯುನೋ ಒಂಥರ ಇಟ್ ವಾಸ್ ಮೆಂಟ್ ಟು ಬಿ. ಸೊ like you said, at the opportunities ಬಂದಂಗೆ I never took anything for granted. or ಏನೋ ಬರ್ತಾ ಇದೆ, ಏನೋ ಮಾಡೋಣ, ಟ್ರೈ ಮಾಡೋಣ ಅಂತೆಲ್ಲ ಯಾವತ್ತೂ ಮಾಡಲಿಲ್ಲ. ಇವು ಬಂದಿದೆ, ಲೈಕ್ ಐ ಹ್ಯಾವ್ ಟು ಗಿವ್ ಮೈ 100%. ಐ ಡೋಂಟ್ ವಾಂಟ್ ದಟ್ ಒಂದು ಝೀಲ್ ನನ್ನಿಂದ ಹೋಗಲೇಬಾರ್ದು ಅಂತಾನೆ ನಾನು ಆ್ಯಕ್ಚುಲಿ ಇಫ್ ಐ ಆಮ್ ಪ್ರೇಯಿಂಗ್ ಫಾರ್ ಸಮಥಿಂಗ್ ಐ ಆಲ್ವೇಸ್ ಪ್ರೇ ಫಾರ್ ದಟ್. ಸೊ ಅದನ್ನ ಸೀರಿಯಸ್ ಆಗಿ ತೊಗೊಂಡ್ಮಾಡಬೇಕು. ಆ್ಯಂಡ್ ನಾನು ಎಷ್ಟು ಚೆನ್ನಾಗಿ ಮಾಡೋಕ್ಕಾಗತ್ತೆ ಅಂತ ನನಗೆ ಗೊತ್ತಿಲ್ಲ, ಬಟ್ ನಾನು 100% ಎಫರ್ಟ್ ಹಾಕಾದ್ರೂ ಮಾಡ್ತೀನಿ ಅನ್ನೋದು ಇಸ್ ಮೈ ಅಪ್ರೋಚ್ ಟುವರ್ಡ್ಸ್ ಎನಿಥಿಂಗ್. ಆ್ಯಂಡ್ ದಿಸ್ ಒನ್ ಐ ಟೇಕ್ ಇಟ್ ವೆರಿ ಸೀರಿಯಸ್ಲಿ. ಅಬ್ಸಲ್ಯೂಟ್ಲಿ. ಇಂಜಿನಿಯರಿಂಗ್ ಮುಗಿಸಿ MS ಪ್ರಾಬಬ್ಲಿ ಅಮೆರಿಕಾ ಮಗಳನ್ನ ಒಳ್ಳೆ ಕಡೆ ಮದುವೆ ಮಾಡಿ ಅದಾದ್ಮೇಲೆ ಹಂಗೆ ಸೆಟಲ್ ಮಾಡ್ಬೇಕು ಅಂತ ಮನೇಲಿ ಇರುತ್ತೆ ಒಂದು ಪ್ಲಾನ್. ಯಾಕೆ ಕೇಳ್ತೀರಾ ಅದೆಲ್ಲ ಕತೆ ಒಂದು ಅದೆಲ್ಲ ಆಗಿತ್ತು. ಫುಲ್ ಬರ್ದು ಟ್ರಾನ್ಸ್ಕ್ರಿಪ್ಟ್ಸ್ ಎಲ್ಲ ತಗೊಂಡು ಎಲ್ಲ ಪ್ರೊಫೆಸರ್ ಹತ್ರ ಹೋಗಿ ಸೈನ್ಗಳು ಹಾಕ್ಸ್ಕೊಂಡು ಏನೋ ಅಪ್ಲಿಕೇಶನ್ ಎಲ್ಲ ಹಾಕಲು ಸ್ಟಾರ್ಟ್ ಮಾಡಿ ಎಲ್ಲ ತಗೊಂಡ್ಬಿಟ್ಟು ಅದಾದ್ಮೇಲೆ ನನಗೆ ಸಡನ್ ಆಗಿ ನನ್ನ ತಲೆ, ಬಿಕಾಸ್ ಇದು ಗೋಸ್ ಬ್ಯಾಕ್ ಟು ಮೈ 12th ಸ್ಟ್ಯಾಂಡರ್ಡ್. ಆಕ್ಚುಲಿ 12th ಮುಗ್ದಿದ ತಕ್ಷಣ ನಾನು ಐ ಡಿಡ್ ಟೆಲ್ ಮೈ ಪೇರೆಂಟ್ಸ್ ನಾನು ಹೋಗಿ ಡ್ರಾಮಾ ಸ್ಕೂಲ್ ಸೇರ್ಕೋತೀನಿ ಅಂತ. ಡ್ರಾಮಾ ಬಿಕಾಸ್ ಫಿಲ್ಮ್ಸ್ ಐಡಿಯಾ ಅಲ್ಲ, ಬಟ್ ಡ್ರಾಮಾ ಸ್ಕೂಲ್ ಆಕ್ಟರ್ ಆಗ್ಬೇಕಲ್ವಾ. ಸೊ ಆಕ್ಟರ್ನ ಪ್ರೊಫೆಷನಲಿ ಹೆಂಗಾಗೋದು ಅಂತ ಡ್ರಾಮಾ ಸ್ಕೂಲ್ ಅಂತ ಅವಾಗೆಲ್ಲ ಕೇಳ್ತಾ ಇದ್ವಿ. ಸೊ ಡ್ರಾಮಾ ಸ್ಕೂಲ್ಗೆ ಹೋಗೋಣ ಅಂತ ಎಲ್ಲ ಆಯ್ತು. ಸೊ ಯುನೋ ಇಂಡಿಯನ್ ಪೇರೆಂಟ್ಸ್ ಏನ್ ಮಾಡ್ತಾರೆ, ಇಲ್ಲ ನೀನು ಡಿಗ್ರಿ ಮಾಡ್ಬೇಕು ಅಂತ. ಸರಿ, ಯಾವಾಗ ಏನ್ ಡಿಗ್ರಿ, ಓಕೆ ಸರಿ ಯಾವ್ದು ಡಿಗ್ರಿ ತಗೊಳ್ಳಲ್ಲ ಅಂದ್ರೆ ಇಂಜಿನಿಯರಿಂಗ್ ಮಾಡು ಇಲ್ಲ ಮೆಡಿಸಿನ್ ಮಾಡು ಅಂತೆಲ್ಲ. ಮೆಡಿಸಿನ್ ತಗೊಂಡ್ರೆ ಹೋಯ್ತು ನನ್ನ ಟೈಮು ಅಂತ ಹೇಳಿ ಇಂಜಿನಿಯರಿಂಗ್ ಇಸ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಇದು ಅಂತ. ಸೊ ಅವಾಗ ಬಯೋಟೆಕ್ ಇಂಜಿನಿಯರಿಂಗ್ ವಾಸ್ ಆಫರ್ಡ್ ಇನ್ ಲೈಕ್ ಸಮ್ ಟಾಪ್ 6 ಕಾಲೇಜಸ್. ಐ ವಾಸ್ ಲೈಕ್ ಓಕೆ ಲೆಟ್ಸ್ ಡೂ, ಬಿಕಾಸ್ ನಂಗೆ ಬಯಾಲಜಿ ತುಂಬಾ ಇಷ್ಟ. ಆಕ್ಚುಲಿ ಮೆಡಿಸಿನ್ ಮಾಡ್ಬೋದಿತ್ತೇನೋ ನಾನು, ಬಟ್ ನನಗೆ ಅಷ್ಟು ಟೈಮ್ ಕೊಡೋ ಅಂತ ಪೇಷನ್ಸ್ ಇರಲಿಲ್ಲ. ಓಕೆ ದಿಸ್ ಇಸ್ ನೈಸ್. ಮೆಡಿಕಲ್ ಎಲೆಕ್ಟ್ರಾನಿಕ್ಸ್ ಅಂಡ್ ಬಯೋಟೆಕ್ engineering was something that was very interesting at point alli. I was like okay, I'll do this anta. So I started applying and then I got in some 3 colleges and Ramaya was very close to my house. ಬೇಗ ಬರತ್ತರ ಇರಬೇಕು ಅಂತ ರಾಮಯ್ಯ. ಸೊ ಹಂಗೆ ತಗೊಂಡಿದ್ದು. ಹಿಂಗೆ ತಗೊಂಡ್ಮೇಲೆ ನನಗೆ ಮೈ ವೆನ್ ದೇ ಸೆಡ್ ನೆಕ್ಸ್ಟ್ ಇದೆಲ್ಲ ಮುಗಿಸಿದೆ ನಾನು, ಲೈಕ್ ಹೌ ದೇ ವಾಂಟೆಡ್, ಅವ್ರಿಗೆ ಬೇಕಾಗಿತ್ತು CGPA ಓಡು. ಬಟ್ ಅದು ಮುಗಿದ ತಕ್ಷಣ ಐ ವಾಂಟ್ ಬಿ ಅನ್ ಆಕ್ಟರ್ ಅಂತ ಹೇಳಿದಾಗ ಇಟ್ ವಾಸ್ ಅ ಶಾಕ್. ಲೈಕ್ ಎಲ್ಲ ರೆಡಿ ಆದ್ಮೇಲೆ GRE ಬರ್ದೆ, TOEFL ಬರ್ದೆ, ಎಲ್ಲ ಬರ್ದು ರಿಸಲ್ಟ್ಸ್ ಇಟ್ಕೊಂಡು ಅಪ್ಲೈ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಐ ಟೋಲ್ಡ್ ಮೈ ಡ್ಯಾಡ್ ವಾಟ್, ನನಗೆ ಸೀರಿಯಸ್ ಆಗಿ ಲೈಕ್ ಸ್ಟ್ರಾಂಗ್ ಆಗಿ ಅನಿಸ್ತಾ ಇದೆ, ಐ ಶುಡ್ ಗಿವ್ ದಿಸ್ ಸ್ವಲ್ಪ ಟೈಮ್. ಸೊ 1 ವರ್ಷ ಟೈಮ್ ಕೊಡಿ, ಐ ಫಿಗರ್ ಔಟ್ ವಾಟ್ ದಿಸ್ ಇಸ್. ಬಿಕಾಸ್ ಅವಾಗ ನಾನು ಆಡಿಷನ್ ಕೊಟ್ಬಿಟ್ಟಿದ್ದೆ ಆಲ್ರೆಡಿ ಮಹಿರಾದು. ಸೊ ಮಹಿರಾ ಕೊಟ್ಟು ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ. ಬಟ್ ಶೂಟಿಂಗ್ ಮುಗ್ದಿತ್ತು. ಅದು ಎಲ್ಲ ಕಾಲೇಜ್ ಮುಗಿದು ಒಂದು 1 month 2 months ಅಲ್ಲಿ ಮುಗಿಸ್ಬಿಟ್ಟಿದ್ದೀನಿ ನಾನು ಇದೆಲ್ಲ. ಈಗ 1 ವರ್ಷ ನನಗೆ ಇವಾಗ ನನ್ಗೆ ಗೊತ್ತಿಲ್ಲ ಫಿಲ್ಮ್ಸ್ ಎಲ್ಲ ಹೆಂಗ್ ವರ್ಕ್ ಆಗುತ್ತೆ. ಇವಾಗ ಶೂಟ್ ಮಾಡಿದ್ರೆ ನೆಕ್ಸ್ಟ್ ವೀಕ್ ರಿಲೀಸ್ ಆಗುತ್ತೆ ಅನ್ನೋ ಐಡಿಯಾದಲ್ಲಿ ನಾನಿದ್ದೆ. ಇಟ್ ಟುಕ್ 1+ years. ಆಬ್ವಿಯಸ್ಲಿ ಇಟ್ ವಿಲ್ ಟೇಕ್ ಸೋ ಮಚ್. ಇವಾಗ ಗೊತ್ತು ಆ ಪ್ರಾಸೆಸ್ ಎಲ್ಲ. ಸೊ ಅದಾದ್ಮೇಲೆ ಆ ಪೇಷನ್ಸ್ ಇದೆಯಲ್ಲ. ಆ್ಯಂಡ್ ಈ ಮಧ್ಯದಲ್ಲಿ ನಾನು ಕೆಲ್ಸಕ್ಕೆ ಹೋಗಲ್ಲ ಅಂತ ಹೇಳಿದ್ದೀನಿ, ಇಲ್ಲಿ ಫಿಲ್ಮ್ ರಿಲೀಸ್ ಆಗೋ ತನಕ, ಬಿಕಾಸ್ 2 ದೋಣಿ ಮೇಲೆ ಕಾಲಿಡಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲ ವಿ ಲೆಟ್ ಸಿ ದ ರಿಸಲ್ಟ್. ಬಟ್ ಯು ಡೋಂಟ್ ನೋ ವೆನ್ ದಟ್ ಡೇ ಇಸ್. ನೋ ರಿಲೀಸ್ ಡೇಟ್ ನನಗೆಲ್ಲ ಪ್ರೊಡ್ಯೂಸರ್ಗೂ ಗೊತ್ತಿರಲ್ಲ, ಡೈರೆಕ್ಟರ್ಗೂ ಗೊತ್ತಿರಲ್ಲ. ದೇ ಹ್ಯಾವ್ ಟು ಡಿಸೈಡ್ ಅಟ್ ಒನ್ ಪಾಯಿಂಟ್ ಅಲ್ವಾ. ಸೊ ನಾನು ವೇಟ್ ಮಾಡೋಣ. ಮೈ ಮಾಮ್ ಇಸ್ ಲೂಸಿಂಗ್ ಇವಳು ಏನ್ ಮಾಡ್ತಾ ಇದ್ದಾಳೆ. ಆ್ಯಂಡ್ ಐ ಲಿಟ್ರಲಿ ಆಸ್ಕ್ ಸೋ ಮೆನಿ ಆಫ್ ಮೈ ಫ್ರೆಂಡ್ಸ್ ನಾಟ್ ಟು ಕಮ್ ಹೋಮ್, ಬಿಕಾಸ್ ಅವ್ರೇನಾದ್ರು ಅವರು ಇಲ್ಲ ಕೆಲಸದಿಂದ ಬಂದಿದ್ದೀನಿ ಅಂತ ಹೇಳಿದ್ರೆ
ಹೇಳಿದ್ರೆ ನೀನ್ ಕೆಲ್ಸದಿಂದ ಬಂದಿದ್ದೀನಿ ಅಂತ ಹೇಳಿದ್ರೆ ನನಗೆ ಕೆಲಸ ಮಾಡ್ತಾ ಇಲ್ಲ ಅಂತ ಟಾರ್ಚರ್ ಕೊಡ್ತಾರೆ, ಬರ್ಬೇಡ ಮನೆಗೆ. ಆ್ಯಂಡ್ ಎಷ್ಟು ಫೈಟ್ಸ್ ಆಗ್ತಾ ಇತ್ತು ಮನೇಲಿ ಅಂದ್ರೆ, ನಮ್ಮಪ್ಪ ಒಂದಿನ ಲಿಟ್ರಲಿ ಹ್ಯಾಡ್ ಟು ಟೆಲ್, ನೋಡು ನೀನು ಬೆಳಗ್ಗೆ ಎದ್ದು ಎಲ್ಲಾದ್ರೂ ಹೋಗ್ಬಿಡು, ಆಮೇಲೆ ಸಂಜೆ ಬಾ, ನೀವಿಬ್ರು ಜಗಳ ನೋಡೋಕ್ಕಾಗ್ತಾಯಿಲ್ಲ ನನ್ನ ಕೈಲಿ, ಐ ಕಾಂಟ್ ಸ್ಟಾಪ್. ಬಿಕಾಸ್ ನಮ್ಮಮ್ಮ ಒಂದು ಹೇಳ್ತಾರೆ, ನಾನೊಂದು ಹೇಳ್ತೀನಿ, ಅಲ್ಲಿ ಒಂದು ಏನೋ ಕಾಳಗ ಆಗ್ತಾ ಇದೆ. ಸೊ ನಮ್ಮ ಅಪ್ಪ ಪ್ಲೀಸ್ ಗೋ ಸಮ್ವೇರ್. ಸೊ ಐ ಯೂಸ್ ಟು ಜಸ್ಟ್ ವೇಕ್ ಅಪ್, ಗೆಟ್ ರೆಡಿ, ಗೋ ಟು ಮೈ ಬೆಸ್ಟ್ ಫ್ರೆಂಡ್ಸ್ ಹೌಸ್ ಅಲ್ಲೇ ಹೆಬ್ಬಾಳಲ್ಲಿ. ಅದ್ನೇನು ಎಲ್ಲ ಒಂದು ದಿನ ಪೂರ್ತಿ ಮಲ್ಗೋದಲ್ಲಿ ನಾನು, ಅದಾದ್ಮೇಲೆ ವಾಪಸ್ ಬರೋದು ಸಂಜೆ ಹಂಗೆ. ಇದು ಮಾಡಿದೀನಿ ನಾನು ಒಂದಷ್ಟು ವಾರಗಳು. ಆಫ್ಟರ್ ದ್ಯಾಟ್ ಮೈ ಡ್ಯಾಡ್ ವರ್ಕ್ಸ್ ಇನ್ ಎನ್ NGO ಕಾಲ್ಡ್ ಪರಿಕ್ರಮ ಹ್ಯುಮ್ಯಾನಿಟಿ ಫೌಂಡೇಶನ್. ಸೊ ಅದರಲ್ಲಿ ಶುಕ್ಲಾ ಬೋಸ್ ಅಂತ, ಲೈಕ್ ಐ ನೋ, ಬಿಕಾಸ್ ಚಿಕ್ಕ ವಯಸ್ಸಿಂದನೂ ಲೈಕ್ ವಿ ಆಲ್ಸೋ ಗಾಟ್ ಟು ಸ್ಟಡಿ. ಬಿಕಾಸ್ ನಮ್ಮ ಮನೇಲಿ ರೂಲ್ ಹೆಂಗಿತ್ತು ನಮ್ಮ ಅಮ್ಮಂದು ಅಂದರೆ, ಯು ಅಂಡ್ ಯುವರ್ ಬ್ರದರ್ ಶುಡ್ ಸ್ಟಡಿ ಇನ್ ವಿಚ್ ಎವರ್ ಸ್ಕೂಲ್ ಯುವರ್ ಡ್ಯಾಡ್ ಗೋಸ್ ಟು. ಸೊ ನಮ್ಮ ಅಮ್ಮಂಗೆ ದೇ ಸೆಕ್ಯೂರ್, ಅವ್ರು ಯೋಚನೆ ಮಾಡಂಗಿಲ್ಲ ಮಕ್ಕಳೆಲ್ಲೋ ಇದಾರೆ, ಏನ್ ಮಾಡ್ತಾ ಇದಾರೆ ಅಂತ. ಸೊ ನಮ್ಮಪ್ಪ ಎಲ್ಲೆಲ್ಲಿ ಕೆಲಸ ಮಾಡಿದಾರೋ ನಾವು ಅಲ್ಲಿ ಓದಿದೀವಿ ನಾವಿಬ್ರು. ಸೊ he happened to do it ಈ ಸ್ಕೂಲಲ್ಲಿ. ದೆನ್ ಆ ಸ್ಕೂಲ್ದು CEO is Shukla Bose. She has been one of the biggest support system also. Like ನನ್ನ ಲೈಫಲ್ಲಿ she plays a very major role. ಸೊ ಅವರು for anything I could go to her and then ಅವ್ರಿಗೆ ಹೇಳ್ಬೋದಿತ್ತು ಹಿಂಗಾಗ್ತದೆ. ಸೊ she asked ಏನ್ ಮಾಡ್ಬೇಕಂತಿದೆ. She was also, she was like, ನೀನು ಇಂಜಿನಿಯರಿಂಗ್ ಮಾಡಿ what you doing? I was like, ನಾನು ಆಕ್ಟರ್ ಆಗಬೇಕು ಅಂದೆ. She probably understood. She also thought it was outrageous ಆಗಿ ಮಾಡ್ಬೇಕು ಅನ್ಕೊಂಡು ಹೇಳೋಳು, ಬಟ್ ವಾಟ್ ಇಸ್ ದಿಸ್ ಅಂತ. ಬಿಕಾಸ್ ದೇ ಥಾಟ್ ಇವಳು ಬ್ರೈಟ್ ಸ್ಟೂಡೆಂಟ್ ಇದ್ದಾಳೆ, ಇವಳು ಯಾವುದೋ ಒಂದು ಕಂಪ್ನಿಗೆ ಹೋಗ್ಬಿಟ್ಟು ಹಂಗೆ ಪ್ರಮೋಷನ್ ಆಗಿ ಏನೋ ಒಂದು ಆಗ್ತಾಳೆ ಅಂತ. ನಾನು ಇಲ್ಲಿ ಈ ತರ ಮಾಡಿದ್ದು ಅವ್ರಿಗೂ ಒಂದು ಸ್ವಲ್ಪ ಡಿಸಪಾಯಿಂಟ್ಮೆಂಟ್, ಬಟ್ ಶಿ ವಾಸ್ ವೆರಿ ಸಪೋರ್ಟಿವ್ ಆ ಫೇಸ್ ಅಲ್ಲಿ. ಮೈ ಡ್ಯಾಡ್ ವಾಸ್ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ಶಿ ವಾಸ್ ವೆರಿ ಸಪೋರ್ಟಿವ್. ಶಿ ಇಸ್ ಲೈಕ್, ಯು ನೋ ವಾಟ್, ಐ ನೋ ಯು ಫಿನಿಶ್ ಯುವರ್ ಡಿಗ್ರಿ ಅಲ್ಲ, ನಿನ್ಗೆ ಇಲ್ಲಿ ಇಫ್ ಯು ವಾಂಟ್ ಟು ಕಮ್ ವಾಲಂಟಿಯರ್ ನಮ್ಮ ಸ್ಕೂಲಲ್ಲಿ, ನೀನು ಆ ಫ್ರೀ ಟೈಮ್ ವೆನ್ ಯುವರ್ ಆಡಿಷನಿಂಗ್ ಅವರೆಲ್ಲ ನೀನು ಮಾಡು, ನೀನು ಬಿಡಬೇಡ. ಐ ನೋ ಅಟ್ ದಿ ಸೇಮ್ ಟೈಮ್ ಇನ್ನೊಂದೇನಂದ್ರೆ, ನನಗೆ ಆ ಈಗೋ ಪ್ರತಿದಿನ ಇವಾಗ ಕ್ಯಾಬ್ಗೆ ಅದಕ್ಕೆ ದುಡ್ಡು ಕೇಳಿದ್ರೆ ಈ ಮತ್ತೆ ಶುರು ಆಗುತ್ತಲ್ಲ, ನೀನು ಇದನ್ನ ಯಾಕೆ ಮಾಡ್ಬೇಕು, ಕೆಲ್ಸಕ್ಕೆ ಹೋಗಿದ್ರೆ ಆರಾಮಾಗಿ ಮಾಡ್ಬೋದಿತ್ತು. ನಾಟ್ ಲೈಕ್ ದೇರ್ಸ್ ನೋ ಮನಿ ಅಟ್ ಹೋಮ್, ಬಟ್ ಇಂಡಿಪೆಂಡೆಂಟ್ ಆಗಿ ನೀನು ದುಡ್ಕೋಬೇಕಲ್ವಾ ಅಂತ. ಸೊ ಅದೊಂದು ಡ್ರಿಫ್ಟ್ ಆಗ್ತಾ ಇರುತ್ತಲ್ಲ. ಸೊ she was the one, she's like, I will pay you some amount, you can use it for your personal whatever, so that you don't have to ask and then indirectly adu ಯಾಕೆ ಮಾಡ್ತಾ ಇದೆ ಅಂತೆಲ್ಲ ಬರಲ್ಲ. ಸೊ ನಿಂದ ನೀನು ನೋಡ್ಕೊಳ್ಳೋ ಅಷ್ಟು until you settle ಹಿಂಗ್ ಆಗೋ ತನಕ ನೋಡು, ಇದನ್ನ ನಾನು ಮಾಡಬಲ್ಲೆ ಅಂತ. ಐ ವಾಸ್ ಲೈಕ್, ಅವ್ರು ನನಗೆ ದೇವ್ರ ತರ ಕಂಡ್ರೆ ಅವತ್ತು, ಅಯ್ಯೋ ಐ ವಿಲ್ ಕಮ್ ಡೂ ವಾಟ್ ಎವರ್ ವೆನ್ ಎವರ್ ಐ ಆಮ್ ಫ್ರೀ. ಸೊ ಶಿ ವಾಸ್ ಸೋ ಸ್ವೀಟ್. ಶಿ ಆಫರ್ಡ್ ಮೀ ಮನಿ, ಐ ಕುಡ್ ಗೋ ವಾಲಂಟಿಯರ್ ದೇರ್. ನನ್ನ ಟೈಮೂ ಯೂಸ್ಫುಲ್ ಆಗಿತ್ತು ಆ ಟೈಮಲ್ಲಿ. ಐ ವಾಸ್ ಟೀಚಿಂಗ್ ಸ್ಟೂಡೆಂಟ್ಸ್ 11th and 12th, ಬಿಕಾಸ್ ಆ ಕಾನ್ಸೆಪ್ಟ್ಸ್ ಎಲ್ಲ ನಮ್ಗೆ ಅವಾಗ ಈಸಿ ಅನ್ಸೋದು. ಸೊ ಅದನ್ನೆಲ್ಲ ನಾನು ಈ ಮಕ್ಳಿಗೆ ಹೂ ಫೌಂಡ್ ಇಟ್ ವೆರಿ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ ಇನ್ ಕ್ಲಾಸ್, ಅವ್ರು ಸಪ್ರೇಟ್ ಆಗಿ ಬಂದಾಗ ನಾನು ಆ ಕಾನ್ಸೆಪ್ಟ್ನ ಬ್ರೇಕ್ ಡೌನ್ ಮಾಡಿ ಹೌ ಆಸ್ ಅ ಸ್ಟೂಡೆಂಟ್ ಐ ವಿಲ್ ಸ್ಟಡಿ ಅಲ್ಲ, ಅದನ್ನೆಲ್ಲ ಮಾಡಿದ್ದೀನಿ ನಾನು. ಸೊ ಅದೆಲ್ಲ ಮಾಡಿದಾಗ ಒಂದು, ಐ ವಾಸ್ ಮೇಕಿಂಗ್ ಬೆಟರ್ ಯೂಸ್ ಆಫ್ ಮೈ ಟೈಮ್, ಐ ಫೆಲ್ಟ್ ಯೂಸ್ಫುಲ್. ಆ್ಯಂಡ್ ಇನ್ನೊಂದು, ಐ ವಾಸ್ ಕಾನ್ಸ್ಟೆಂಟ್ಲಿ, ಇವಾಗ ಆಡಿಷನ್ ಅಂತ ಬಂದಿದ ತಕ್ಷಣ ಟಕ್ಕಂತ ನಾನು ಹೋಗ್ಬೋದಿತ್ತು, ಆ ಫ್ರೀಡಮ್ ನನಗಿತ್ತು, ಆ ದುಡ್ಡು ನನಗೆ ಸಿಕ್ತು. ಸೊ ಮನೇಲಿ ಸ್ವಲ್ಪ ಟೆನ್ಷನ್ ಕಮ್ಮಿ ಆಯಿತು. ಪ್ರತಿ ಸರ್ತಿ ಆ ಟ್ರಿಗರಿಂಗ್ ಪಾಯಿಂಟ್ ಏನು ಅಂದರೆ, ಇವಳು ಕೆಲಸ ಮಾಡ್ತಾ ಇಲ್ಲ ಅನ್ನೋದು ಇತ್ತಲ್ಲ. ಸೊ ಇವಾಗ ಓಕೆ ಏನೋ ಒಂದು ಆಗ್ತೈತೆ ಅಂತ. ಸೊ ಅಂಟಿಲ್ ಮೈ ರಿಲೀಸ್, ಲೈಕ್ 1 ವರ್ಷ ಆ್ಯಕ್ಚುಲಿ ಅವ್ರು ನಾನು ಸಾಕಿದ್ದಾರೆ ಹಂಗೆ ನೋಡ್ಕೊಂಡ್ರೆ. ಶೀಸ್ ಪೇಡ್ ಮಿ ಮನಿ ಆ್ಯಂಡ್ ಐ ಆಲ್ಸೋ ವರ್ಕ್ಡ್ ಆಸ್ ಅನ್ ವಾಲಂಟಿಯರ್. ಯೂಶಲಿ ವಾಲಂಟಿಯರ್ ಬೈ ಡೆಫಿನೇಷನ್ ಇಸ್ ಯು ಗಾಟ್ ಡೂ ಇಟ್ ಬೈ ಯರ್ ದಿಸ್ ಅಲ್ವಾ. ಶಿ ಪೇಡ್ ಮಿ ಮನಿ ಫಾರ್ ಇಟ್ ಆ್ಯಂಡ್ ಐ ಆಮ್ forever grateful. ನನ್ನ ಲಾಸ್ಟ್ ಬ್ರೆತ್ ವರ್ಗು ಐ ಥಿಂಕ್ ಐ ಓ ಇಟ್ ಟು ಹರ್. ಆ ಮೆಂಟಲ್ ಪೀಸ್ ನನ್ಗೆ ಆ ಫೇಸಲ್ಲಿ ಸಿಕ್ಕಿದ್ದೆ ಅವರಿಂದ. ವೆನ್ ದ್ಯಾಟ್ ಹ್ಯಾಪನ್, ಐ ಕುಡ್, ನನ್ನ ಫಿಲ್ಮ್ ರಿಲೀಸ್ ಆಗೋ ತನಕ ಐ ವಾಂಟೆಡ್ ಸಮ್ವನ್ ಟು ವಾಚ್ ಮೈ ಪರ್ಫಾರ್ಮೆನ್ಸ್ ಅಲ್ವಾ. ಅದಾದ್ಮೇಲೆ ನನಗೆ ಯೋಗ್ಯತೆ ಇದೆಯೋ ಇಲ್ವೋ ಅಂತ ಡಿಸೈಡ್ ಮಾಡ್ಕೊಂಡು ಹೋದ್ರಾಯ್ತು ಅಂತ ನಾನು ಕಾಯ್ತಿದ್ದೆ. ಆ್ಯಂಡ್ ಮಹೇಶ್ ಗೌಡ ಅವರು ಡೈರೆಕ್ಟ್ ಮಾಡಿದ್ದು ಮಹಿರಾ, ಆ್ಯಂಡ್ ದೆನ್ ಇಟ್ ರಿಲೀಸ್ಡ್ ಆ್ಯಂಡ್ ಇಟ್ ಗಾಟ್ ಅ ಲಾಟ್ ಆಫ್ ಅಪ್ರಿಸಿಯೇಷನ್. ಆ್ಯಂಡ್ ದೇವ್ ಲೈಕ್, ಹೂಸ್ ದಿಸ್ ಗರ್ಲ್ ಅಂತ. ಆ್ಯಂಡ್ ಇಮಿಡಿಯೇಟ್ಲಿ ದೇರ್ ವಾಸ್ ದಿಸ್ ಫಿಲ್ಮ್ ಕಾಲ್ಡ್ ಆದೃಶ್ಯ, ರವಿಚಂದ್ರನ್ ಸರ್ ಜೊತೆ. ಸೊ ಅದು ನಾನು ಎಷ್ಟೊಂದು, ಅಂದರೆ ನಾನು ಯಾವುದಾದ್ರು ಚಿಕ್ಕ ಕೆಲಸ ಏನೇನೋ ಮಾಡಿದ್ದು ನಂಗೆ ಅವಾಗ ಗೊತ್ತಾಯ್ತು. ಸೊ ನಾನು ಕಾಲೇಜಲ್ಲಿ ಇರ್ಬೇಕಾದ್ರೆ ಇನ್ನೊಂದು ಯಾವುದೋ ಒಂದು ಆಲ್ಬಮ್ ಸಾಂಗ್ ಮಾಡಿದ್ದೆ, ಶಿವಗಣೇಶನ್ ಸರ್ ಅಂತ. ಅದನ್ನ ನಾನು ಚೆನ್ನಾಗಿ ಮಾಡಿದ್ದೆ ಅಂತ ಹೇಳಿ ಅವ್ರು ಫಿಲ್ಮ್ ಮಾಡಿದಾಗ ರವಿಚಂದ್ರನ್ ಸರ್ ಜೊತೆ, ಹಿ ಗೇವ್ ಮಿ ಒಂದು ಮೇಜರ್ ಐ ವಿಟ್ನೆಸ್ ಇಂಪಾರ್ಟೆಂಟ್ ರೋಲ್. ಸೊ ಆ ಕ್ಯಾರೆಕ್ಟರ್ ನನಗೆ ವೆನ್ ಐ ವಾಸ್ ಆಕ್ಟಿಂಗ್ ಹಿ ಆಫರ್ಡ್. ಆ ಫಿಲ್ಮ್ ಮಾಡಿದೆ, ಅದರಿಂದ ಇನ್ನೊಂದು ಫಿಲ್ಮ್ಗೆ ಯಾವುದೋ ರೆಫರ್ ಆಯಿತು. ಸೊ ತಲೆದಂಡ ಹ್ಯಾಪನ್. ಸೊ ತಲೆದಂಡ ಆದಮೇಲೆ ಗಿಲ್ಕಿ ಹ್ಯಾಪನ್. ಸೊ ಗಿಲ್ಕಿ ಆದಮೇಲೆ ಐ ಥಿಂಕ್ ಗಿಲ್ಕಿ ಹ್ಯಾಪನ್. ಗಿಲ್ಕಿ ಆದ್ಮೇಲೆ ಸಪ್ತಸಾಗರ ಮೀಟಿಂಗಿಗೆ ಕರೆದ್ರು. ಆ ಟೈಮಲ್ಲಿ ನಾನು ಬ್ಲಿಂಕ್ ಸಿನಿಮಾಗೆ ಶೂಟ್ ಮಾಡ್ತಾ ಇದ್ದೆ. ಸಪ್ತ ಶೂಟ್ ಮಾಡ್ಬೇಕಾದ್ರೆ ಟೋಬಿಗೆ ಕರೆದ್ರು. ಸೊ ಹಿಂಗಾಗಿದ್ದದು, ವರ್ಕಿಂದ ವರ್ಕ್ ಸಿಕ್ತು. ಸೊ ನಾನು ಅದಕ್ಕೆ ನಾನು ಲೈಕ್ ಹಿಂಗೆ ಕರೀತಿದ್ದಾರೆ ಅಂದರೆ ನನ್ನಲ್ಲಿ ಏನೋ ಇದೆ. ಸೊ ಅದನ್ನು ನಾನು ಐ ಹ್ಯಾವ್ ಟು ಫೈನ್ ಟ್ಯೂನ್ ಇಟ್. ಬಿಕಾಸ್ ನಾನು ಸ್ಕೂಲ್ಗೆ ಹೋಗಿಲ್ಲ. ನನಗೆ ಇನ್ನೊಂದು ಯಾವಾಗಲೂ ಅನ್ಸೋದಂದರೆ, ನಾನು ಯಾವುದೋ ಸ್ಕೂಲ್ಗೆ ಹೋಗಿ ಕಲ್ತಿಲ್ವಲ್ಲ, ಟ್ರೈನ್ಡ್ ಆ್ಯಕ್ಟರ್ ಅಲ್ವಲ್ಲ, ಏನಪ್ಪ ಮಾಡೋದು ಅಂತ. ಸೊ ನಾನು ಅದು ಒಂದು ಸ್ಟ್ರೆಸ್ಸಿಗೆ ಏನು ಮಾಡೋದು, ನಾನು ಪ್ರತಿ ಆ್ಯಕ್ಟರ್ ನಾನು ಯಾರ್ಯಾರ ಜೊತೆ ಆ್ಯಕ್ಟ್ ಮಾಡ್ತೀನಿ, ಗುಡ್ ಆರ್ ಬ್ಯಾಡ್,
ಅವ್ರು ಏನ್ ಮಾಡ್ತಾ ಇದಾರೆ, ಯಾಕೆ ಮಾಡ್ತಾ ಇದಾರೆ ಅಂತ ನಾನು ಅಬ್ಸರ್ವ್ ಮಾಡಿದ್ರೆ ನನ್ನ ಲರ್ನಿಂಗ್. ಲೈಕ್ ನನ್ನ ಆನ್ಸೆಟ್ ಐ ಕೀಪ್ ಡೂಯಿಂಗ್ ದಟ್. ಲೈಕ್ ಅದು ತುಂಬಾ ಹೆಲ್ಪ್ ಆಗತ್ತೆ ಇನ್ ಜನರಲ್. ಸೊ ಅಂಡ್ ಐ ಟ್ರೈ ರೀಡ್, ಯುನೋ ಐ ಆಮ್ ನಾಟ್ ಅ ರೀಡರ್, ಬಟ್ ಏನಾದ್ರು ಈ ತರ ಇನ್ಫಾರ್ಮೇಟಿವ್ ಬೇಕಾದಾಗ ಓದಿ, ಇಲ್ಲೇನಾದ್ರೂ ಡಾಕ್ಯುಮೆಂಟ್ರಿ ಇದ್ರೆ ಅದನ್ನ ನೋಡಿ, ಆ ಥರದ್ದೆಲ್ಲ ಒಂದು ಸ್ವಲ್ಪ ಅದು ಮಾಡ್ತಾ ಇರ್ತೀನಿ. ಬಿಕಾಸ್ ಸೊ ದಟ್ ಐ ನಾಟ್ ಫೀಲ್ ಸ್ಟ್ರೆಸ್ಡ್. ನಾನೇನು ಮಾಡ್ತಾ ಇಲ್ಲ. ಸ್ಕೂಲ್ಗೆ ಆ ತರ ಹೋದ್ರು, ಲೈಕ್ ನೀವು ಹೇಳದ ಹಾಗೇನೆ ಫಿಲ್ಮ್ ಸ್ಕೂಲ್ ಹೋದ್ರು ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ಕರಿಕ್ಯುಲಮ್ ಇಸ್ ಸಿನಿಮಾಗಳನ್ನ ನೋಡಿ ಅದರಲ್ಲಿ ನಿಮ್ ಲರ್ನಿಂಗ್ಸ್ ಡೆವಲಪ್ ಮಾಡಿ ಅದರಿಂದ ನೀವ್ ಹೇಗೆ ಯೂಸ್ ಮಾಡ್ತೀರಾ ಅಪ್ಲಿಕೇಶನ್ ಇನ್ ಯುವರ್ ಲೈಫ್. ಹೌದು, ಸೇಮ್ ಥಿಂಗ್ ನೀವೀಗ ಆನ್ ಜಾಬ್ ಅಷ್ಟೇ ಡಿಫ್ರೆನ್ಸ್. ಅಂಡ್ ಕೆಲವೊಂದು ಕಲೆನ ಇದು ನೋಡು 2+2=4 ಅಂತ ಹೇಳ್ಕೊಡೋ ಅಂತದಲ್ಲ. ಇಟ್ಸ್ ನಾಟ್ ಲೈಕ್ ಮ್ಯಾಥ್ಸ್. ನೀವು ಆ ಫೋನ್ ನ ಹೆಂಗೆ ನಿಮ್ ಕ್ಯಾರೆಕ್ಟರೈಸೇಷನ್ ಅಲ್ಲಿ ನಿಮ್ ಕ್ರಿಯೇಟಿವಿಟಿ ಡೆಡ್ಯೂಸ್ ಮಾಡ್ತೀರಾ ಇಸ್ ಲೆಫ್ಟ್ ಟು ಯು ಕಂಪ್ಲೀಟ್ಲಿ. ಈಗ ಒಂದು ಕ್ಯಾರೆಕ್ಟರ್ ನ ಪೋರ್ಟ್ರೇಲ್ ನೀವು ಮಾಡೋ ರೀತಿ ಡಿಫ್ರೆಂಟ್ ಇರಬಹುದು, ಮತ್ತೊಬ್ಬ ಆರ್ಟಿಸ್ಟ್ ಮಾಡೋ ರೀತಿ ಡಿಫ್ರೆಂಟ್ ಇರಬಹುದು. ಹೌ ಯು ಅಂಡರ್ಸ್ಟ್ಯಾಂಡ್ ಇಟ್, ಹೌ ಯು ಪೋರ್ಟ್ರೇ ಇಟ್, ಇಟ್ ರಿಯಲಿ ನೋ ಟು ಆಕ್ಟರ್ಸ್ ಕ್ಯಾನ್ ಪ್ಲೇ ಒನ್ ಸೀನ್ ಸೇಮ್ ಆಗಿ. ಅಂದ್ರೆ ಅವ್ರ ಪರ್ಸ್ಪೆಕ್ಟಿವ್ಸ್, ಅವ್ರ ಲೈಫ್ ಎಕ್ಸ್ಪೀರಿಯನ್ಸಸ್ ಏನೇನೋ ಎಲ್ಲ ಬದಲಾಗಿ ಆ ಸೀನ್ ಡಿಫ್ರೆಂಟ್ ಆಗಿ ಕಾಣಿಸುತ್ತೆ. ಸೊ ಹಂಗ. ಸೊ ವೆನ್ ಯು ಆಸ್ಕ್ಡ್ ಆ ರೆಬಲ್, I had to become that rebel because I come from a very it's not they're open minded, yes, but our culture in shift ansutta avrige. Nan bere yen martini andidruno they would be fine, but they'll hear a lot of sumne irlardaವರು ಏನೇನೋ ಈ thumbnail ಗಳಲ್ಲಿ ಇಟ್ಕೊಂಡು ಏನೋ ಬೇರೆದ್ ಮಾತಾಡಿರ್ತಾರೆ. ಆ ಆಕ್ಟರ್ ಹಂಗಂತೆ, ಈ ಆಕ್ಟ್ರಿಂಗ್ ಅಂತ, ಇಲ್ಲಂಗ ಆಯ್ತಂತೆ, ಅಕ್ಕಪಕ್ಕ ಮನೆಯವ್ರು ಏನೋ ಗೊತ್ತುರಿ ಆ ಆಕ್ಟರ್ ಹಂಗಂತೆ, ಅವ್ರಿಗೆ 4 ಜನ ಗಂಡಂದಿರಿದಾರಂತೆ ಅಟ್ ದ ಸೇಮ್ ಟೈಮ್ ಅಂತೆಲ್ಲ ಮಾತಾಡಿರೋರು ನೋಡ್ಬಿಟ್ಟು ಅವ್ರದ್ದು ಡ್ರೈವರ್ದು ಯಾರ್ದು ಅದರ್ದು ಇವ್ ಫ್ರೆಂಡ್ ಅವ್ರು ಗೊತ್ತಂತೆ. ಇಮ್ಯಾಜಿನ್ ಹೆಂಗೆ ನ್ಯೂಸ್ ಟ್ರಾವೆಲ್ ಆಗುತ್ತೆ. ಎಕ್ಸಾಕ್ಟ್ಲಿ, ದಟ್ ಇಸ್ ಸೋ ಸ್ಟುಪಿಡ್. ಬಟ್ ಅದರಿಂದ ಸೊ ನಾವು ಪ್ರೊಫೆಷನ್ ಆಗಿ ತಗೋತೀನಿ ಅಂದಾಗ ಅಯ್ಯೋ ನಮ್ಮನೆ ಹೆಣ್ಮಕ್ಳೆಲ್ಲ ಒಳ್ಳೆಯವರು, ಈ ತರದೆಲ್ಲ ಪ್ರೊಫೆಷನ್ ಯಾಕೆ ಮಾಡ್ಬೇಕು ಅನ್ನೋದೆಲ್ಲ ಇತ್ತು. ಬಟ್ ಇಟ್ಸ್ ನಾಟ್ ಲೈಕ್ ದಟ್. ಅಂಡ್ ಅಲ್ಲಿಗೆ ಬಂದಾಗ್ಲೇ ಸೊ ನಮ್ಮಮ್ಮ ಅದಾದ್ಮೇಲೆ ನಾನು ಶೂಟಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ಮೇಲೆ ಶಿ ಸ್ಟಾರ್ಟೆಡ್ ಕಮಿಂಗ್, ನಾನು ಐ ಸ್ಟಾರ್ಟೆಡ್ ಟೇಕಿಂಗ್ ಹರ್ ಟು ದಿ ಸೆಟ್ಸ್. ಅದಾದ್ಮೇಲೆ ಶಿ ಗಾಟ್ ಬೋರ್ಡ್, ಅದು ಬೇರೆ ವಿಷಯ. ಬಟ್ ಇಲ್ಲೆಲ್ಲ ಎಜುಕೇಟೆಡ್ ಪೀಪಲ್ ಇದ್ದಾರೆ, ಅವರೆಲ್ಲರೂ ಪ್ಯಾಷನ್ ಇಟ್ಕೊಂಡು ಮಾಡ್ತಾರೆ, ಯಾರು ಸುಮ್ಮನೆ ಟೈಮ್ ಪಾಸಿಗೆ ಇದನ್ನು ಮಾಡ್ತಾ ಇಲ್ಲ, ಸೀರಿಯಸ್ ಜಾಬ್ ಇದು ಅಂತ ಅವ್ರಿಗೆ ಅರ್ಥ ಆದಮೇಲೆ ನೋ ಶಿ ಇಸ್ ಫೈನ್. ಆಮೇಲೆ ನೌ ಟು ಎನ್ ಎಕ್ಸ್ಟೆಂಟ್ ವೆನ್ ಶಿ ಏನೋ ಎಷ್ಟೊಂದು ಜನ ಕೇಳಿದಾಗ ನೋಡಮ್ಮ ಯಾರ್ಯಾರು ಏನೋ ಬೇರೆ ಆ್ಯಕ್ಟರ್ಸ್ ಎಲ್ಲ ಬರ್ತಾರೆ ಶೂಟಿಂಗಿಗೆ, ನೀನೇನಮ್ಮ ಬರೋದೇ ಇಲ್ಲ ಅಂತೆಲ್ಲ ಹೇಳಿದ್ರೆ, ನೀನು ಯಾವ್ದಾದ್ರು ಕಂಪ್ನಿಲಿ ಕೆಲಸ ಮಾಡ್ತಾರೆ, ನಾನು ಬಂದು ನಿನ್ನ ಪಕ್ಕದಲ್ಲಿ ಕೂತ್ಕೋತಾ ಇದ್ದ, ಇಲ್ಲ ತಾನೆ ನಿನ್ನ ಜಾಬ್ ಇದು ಅಂತ. ದಿಸ್ ಇಸ್ ದಟ್ ಮೇಕ್ಸ್ ಸೆನ್ಸ್, ದಟ್ ಮೇಕ್ಸ್ ಸೋ ಮಚ್ ಸೆನ್ಸ್. ಆ್ಯಂಡ್ ಐ ಹ್ಯಾವ್ ಟು ಲೈಕ್ ಐ ಆಮ್ ಅ ಪ್ರೊಫೆಷನಲ್ ಆ್ಯಂಡ್ ಐ ಹ್ಯಾವ್ ಟು ಟೇಕ್ ಕೇರ್ ಆಫ್ ಎವ್ರಿಥಿಂಗ್ ಆನ್ ಮೈ ಏನೋ ನಾನೇ ಮಾಡ್ಬೇಕು ನನ್ನ ಕೆಲಸಗಳನ್ನೆಲ್ಲ. ಬೇಬಿ ಅದೆಲ್ಲ ನಾನೇ ಮಾಡ್ಕೊಳ್ತೀನಿ, ಪರವಾಗಿಲ್ಲ. ಬಟ್ ಐ ಆಮ್ ಲರ್ನಿಂಗ್ ಕೊಡಿ ಅಂತ ಕೇಳ್ಬೋದು. ಸೊ ಐ ಆಮ್ ಲರ್ನಿಂಗ್. ಎಲ್ಲ ಟ್ರಯಲ್ ಅಂಡ್ ಎರರ್. ಈ ಸರ್ತಿ ಎಕ್ಸ್ಪೀರಿಯನ್ಸ್ ಆಯ್ತಾ, ನೆಕ್ಸ್ಟ್ ಸರ್ತಿ ಐ ಹ್ಯಾವ್ ಟು ಬಿ ಕೇರ್ಫುಲ್. ಇದೇ ಆಗ್ತಾ ಇರೋದು. ಆ್ಯಂಡ್ ಐ ಕ್ಯಾನ್ ಹ್ಯಾಪಿಲಿ ಆ್ಯಂಡ್ ಕಾನ್ಫಿಡೆಂಟ್ಲಿ ಸೇ ದಟ್ ಐ ಆಮ್ ಸೆಲ್ಫ್ ಮೇಡ್ ಟು ದಿಸ್ ಪಾಯಿಂಟ್. Like I'm still becoming, but ಇಲ್ಲಿ ತನಕ ಲೈಕ್ ಐ ನೀಡ್ ನಾಟ್ ಗಿವ್ ಕ್ರೆಡಿಟ್ಸ್ ಟು ಅವ್ರು ನನಗೆ ಇನ್ಫ್ಲೂಯೆನ್ಸ್ ಮಾಡಿ ಇಲ್ಲಿಗೆ ತಂದು ಹಾಕಿದ್ರು, ಅದೆಲ್ಲ ಇಲ್ಲ. ಬಟ್ ಐ ವಿಲ್ ಗಿವ್ ಇಟ್ ಟು ಆಲ್ ದ ಟೀಮ್ಸ್ ದಟ್ ಐ ವಾಸ್ ಅಸೋಸಿಯೇಟೆಡ್ ವಿತ್. ಎಲ್ಲ ಒಳ್ಳೊಳ್ಳೆ ಟೀಮ್ ಸಿಕ್ತು. ಲವ್ಲಿ ಪೀಪಲ್, ವೆರಿ ಲವ್ಲಿ ಪೀಪಲ್, ವೆರಿ ಗುಡ್ ಪೀಪಲ್. ಆ್ಯಂಡ್ ದಟ್ ಮೇಡ್ ಅ ಲಾಟ್ ಆಫ್ ಡಿಫ್ರೆನ್ಸ್. ಲೈಕ್ ದ ಟೀಮ್ಸ್ ಇವಾಗ ಕೆಲವು ಸತಿ ಕೆಲಸ ಮಾಡ್ತೀವಿ, ಆ ಕೆಲಸ ಹೊರಗೆ ಬಂದಿಲ್ಲ ಅಂದರೆ ಯೂಸ್ ಇಲ್ಲ ಅಲ್ಲ ಅಂದರೆ. ಬಟ್ ಐ ಗಾಟ್ ಟೀಮ್ಸ್ ದಟ್ ಕುಡ್ ಮೇಕ್ that happen. So ಅದು ತುಂಬಾ ಹೆಲ್ಪ್ ಆಯ್ತು. ಅಂಡ್ ಇಟ್ಸ್ ಹ್ಯಾಪನಿಂಗ್. ಅದರ ನೋಡಿದ್ರೆ ಮನೆಯಲ್ಲಿ ಅಬ್ಸಲ್ಯೂಟ್ಲಿ ಟಚ್ ವುಡ್ ಅಂಡ್ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಬರಲಿ. ಮನೇಲಿ ಅಮ್ಮ ಒನ್ ಟೈಮ್ ಅಲ್ಲಿ ರೆಬೆಲ್ ಆಗಿ ತುಂಬಾ ಬೇಡ ಅನ್ನೋದಕ್ಕೂ ಕಾರಣ ಅವ್ರಿಗೆ ಭಯ ಇರ್ತಲ್ಲ, ಅನ್ನೋನ್ ಪ್ರಪಂಚ ಹೆಂಗೋ ಗೊತ್ತಿಲ್ಲ. ಇಲ್ಲಾಂದ್ರೆ ಇವಾಗ ಸಾಫ್ಟ್ವೇರ್ ಕಂಪ್ನಿ ಸೇರಿದ್ರೆ ಇದಿಷ್ಟು ಸಂಬಳ ಬರುತ್ತೆ ಮನೆಗೆ, ಅವ್ರಿಗೆ ಎಕ್ಸಾಕ್ಟ್ಲಿ ಗೊತ್ತು ಯಾವ ರೀತಿ ಇದೆ ಅಂತ. ಸುಮಾರು ಎಲ್ಲ ಪ್ರೊಫೆಷನ್ಗಳು ಫಾರ್ ದಟ್ ಮ್ಯಾಟರ್. ಬಟ್ ಈ ಆರ್ಟಿಸ್ಟ್ಗಳು, ಆಕ್ಟರ್ ಆಲ್ಸೋ ಐ ಡೋಂಟ್ ನೋ ಇನ್ ದ ಪಾಸ್ಟ್ ಅಷ್ಟು ಕೆಟ್ಟದಾಗ ಬರ್ದ್ಬಿಟ್ಟಿದಾರ, ಜನ ಅಷ್ಟು ಕೆಟ್ಟದಾಗ ಪೋರ್ಟ್ರೇ ಮಾಡಿದಾರ ಸಿನಿಮಾಗಳಲ್ಲಿರ್ಬಹುದು. ನಾವು ಕನ್ಸ್ಯೂಮ್ ಮಾಡುವಂತ ಬಹಳಷ್ಟು ಕಾಂಟೆಂಟ್ಗಳಲ್ಲಿ. ಸಿನಿಮಾ ಅಂದ್ರೆ ಏನೋ, ನಾಟಕ ಅಂದ್ರೆ ಇನ್ನೊಂಥರ. ಇವತ್ತಿಗೆ ಥ್ಯಾಂಕ್ಫುಲಿ ಆರ್ ಐ ಡೋಂಟ್ ನೋ ಜನ ಬಂದು ಬದಲಾಯಿಸಿದಾರ ಪ್ರಪಂಚನ. A lot of professionals, a lot of engineers, yes, a lot of doctors. Oh, absolutely. Oh, yes, yeah. ಕೆಲವೊಬ್ಬ ಡಾಕ್ಟರ್ಸ್ ಇದ್ದಾರೆ, ಎಂಜಿನಿಯರ್ಸ್ ಇದ್ದಾರೆ. ಇವತ್ತಿಗೆ ತುಂಬಾ ಪ್ರೊಫೆಷನಲ್ಸ್ ಬಂದು ಪ್ರೊಫೆಷನಲ್ ಆಗಿ ಕೆಲಸ ನಡ್ಕೊಂಡು ಹೋಗ್ತಾರೆ. ಅಂಡ್ ಟ್ರೂ ಪ್ಯಾಷನ್. ಹೌದು. ಅಂಡ್ ಐ ರಿಮೆಂಬರ್ ಲೈಕ್ ಟು ದಟ್ ಪಾಯಿಂಟ್, ನಾನು ಮಹಿರಾ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಡೇ ಆಫ್ ಶೂಟ್ ಅಲ್ಲಿ ಮೇಕಪ್ ಆರ್ಟಿಸ್ಟ್, ಆಕ್ಟರ್ ಮೇಡಮ್ ನೀವು ಮುಂಚೆ ಮಾಡಿದ್ರೆ, ಇಲ್ಲ ಸರ್ ಏನು ಮಾಡ್ಕೊಂಡಿರೋದು, ಇಲ್ಲ ಇಂಜಿನಿಯರಿಂಗ್ ಮುಗಿಸ್ ಬಂದಿದ್ದೀನಿ. ಮೇಡಮ್ ಇಂಜಿನಿಯರಿಂಗ್ ಓದಿ ಇಲ್ಲಿ ಯಾಕೆ ಬಂದಿದ್ದೀರಾ ಅಂತ. ಈ ಸರ್ ಯಾಕೆ ಓದಿರೋರು ಇಲ್ಲಿ ಬರಬಾರ್ದಾ ಅಂತ. ಸೊ
ಅವ್ರಿಗೆ ಮೇಕಪ್ ಆರ್ಟಿಸ್ಟ್ ವಾಸ್ ಲೈಕ್ ಇಷ್ಟೊಂದು ಓದ್ಬಿಟ್ಟು ಯಾಕೆ ಇಲ್ಲಿ ಬರ್ತಾರೆ ಅಂತ, ನನಗೆ ಯಾಕೆ ಓದಿರೋರೆಲ್ಲ ಇಲ್ಲಿ ಬರಲ್ವಾ ಅಂದ್ಕೊಂಡೆಲ್ಲ ಆಗ. But eventually I met people who were a lot, like you said, Midun Mukundan is a doctor turned music director. You know, Shweta Prasad is an architect turned actress. So other different professions they've just they exist. ಸುಮಾರು ಜನ ಎಕ್ಸಾಕ್ಟ್ಲಿ ಲೈಕ್ ಯುನೋ ಆ ಥರ ನೋಡಿದ್ರೆ ಪ್ರೊಫೆಷನಲಿ ಎಂಜಿನಿಯರಿಂಗ್ ಇರ್ಬೋದು, ಅಕಾಡೆಮಿಕ್ ಬ್ಯಾಕ್ ಗ್ರೌಂಡ್ ಇಟ್ಕೊಂಡ್ ಬಂದಿರೋರು ಕೆಲಸದಲ್ಲೂ ಕೂಡ ಅದು ಹಾಗೆ ಕಾಣಿಸುತ್ತೆ. ಅವ್ರು ಅಪ್ರೋಚ್ ಮಾಡುವಂತ ಒಂದೊಂದು ಮುಂಚೆ ಹಳೆ ಸಿನಿಮಾಗಳಲ್ಲಿ ಕೆಲವೊಂದು ಟೆಕ್ನಿಕಲ್ ಟರ್ಮ್ಸ್ ನ ಹೇಳ್ಬೇಕಾದ್ರೆ ಇವರಿಗೆ ಹೈಪರ್ ಟೆನ್ಷನ್ ಆಗಿದೆ, ನಾಳೆ ಬೆಳಿಗ್ಗೆ ಇರಲ್ಲ, ಹೈಪರ್ like that, right. But thankfully sensibility ಬರ್ತಾ ಇದೆ ಇವಾಗ. ಹೋಟೆಲ್ ಆಫ್ ಥಿಂಗ್ಸ್ ನಲ್ಲಿ ಕೂಡ ತುಂಬಾ ಸೆನ್ಸಿಟಿವ್ ಆಗಿ ಸೆನ್ಸಿಬಲ್ ಆಗಿ ಇದೆ. ಬಟ್ ಸಮ್ ಆತರ ಫನ್ನಿ ಸ್ಟೋರೀಸ್ ಇದೆಯಾ? ಸ್ಟೋರೀಸ್ ನ ಅಪ್ರೋಚ್ ಮಾಡಿರೋಂಥ ರೀತಿ ಇರ್ಬೋದು, ಸಾರಿ ಸರ್ ತುಂಬಾ ಬಿಸಿ ಇದೀನಿ, ಈಗ ಡೇಟ್ಸೇ ಇಲ್ಲ, 1 ವರ್ಷ ಕೇಳಲೇಬೇಡಿ ಅನ್ನೋ ತರ. ಆ ತರ ಸ್ಕ್ರಿಪ್ಟ್ಸ್ ಎಲ್ಲ ಅಂದ್ರೆ ಲಾಜಿಕ್ಲೆಸ್ ಇರುತ್ತೆ ಕೆಲವು ಸರ್ತಿ. ಆಮೇಲೆ ಯಾಕೆ ಅದು ಆ ಸೀನ್ ಯಾಕೆ ಎಕ್ಸಿಸ್ಟ್ ಆಗ್ತದೆ ಅಂತ ಅಂದ್ರೆ ಯು ಸಿಟ್ ಇನ್ ಫ್ರಂಟ್ ಆಫ್ ದೆಮ್ ಅಲ್ವಾ. ಫೋನ್ ಕಾನ್ವರ್ಸೇಷನ್ಸ್ ಎಲ್ಲ ಆದ್ರೆ ಪರವಾಗಿಲ್ಲ, ಏನೋ ನಕ್ಬಿಟ್ಟು ಇಲ್ಲ ಮುಖ ಹೆಂಗೋ ಮಾಡ್ಬೋದು. ಅಬ್ಸಲ್ಯೂಟ್, ಯು ಹ್ಯಾವ್ ನೋ ಐಡಿಯಾ. ಆಕ್ಚುಲಿ ಕ್ಯಾಮ್ರಾ ಮುಂದೆ ಆಕ್ಟ್ ಮಾಡೋದಕ್ಕಿಂತ ನರೇಷನ್ ಟೈಮ್ ಅಲ್ಲಿ ಯು ಶುಡ್ ಜಸ್ಟ್ ಸಿಟ್ ಟು ಅಬ್ಸರ್ವ್ ಹೌ they'll listen ಅಂತ. ಬಿಕಾಸ್ ಯು ಕಾಂಟ್, ನಿಮಗೆ ಬೋರ್ ಆಗ್ತಾಯಿದೆ ತೋರ್ಸಕ್ಕಾಗಲ್ಲ, ನಿಮ್ಗೆ ಹಾಕಕ್ಕೆ ಬಂದ್ರೆ ಯು ಕಾಂಟ್ ಯಾನ್, ಅದೆಲ್ಲಾನು ಮಾಡೋಕ್ಕಾಗಲ್ಲ. ಬಟ್ ದ ಸೇಮ್ ಟೈಮ್ ಯು ಹ್ಯಾವ್ ಟು ಲುಕ್ ಲೈಕ್ ಯು ಆರ್ ಇಂಟ್ರೆಸ್ಟೆಡ್. ಸಮ್ಟೈಮ್ಸ್ ಇಟ್ ಬಿ ವೆರಿ ಬೋರಿಂಗ್, ಸಮ್ಟೈಮ್ಸ್ ಲಾಜಿಕ್ಲೆಸ್ ಆಗಿರುತ್ತೆ, ಏನೂ ಸೆನ್ಸ್ ಮಾಡ್ತಾ ಇರಲ್ಲ. ಅಂಡ್ ಪಾಪ ಅವ್ರು ಅಷ್ಟು ಪ್ಯಾಷನೆಟ್ ಆಗಿ ಅದನ್ನ ಬಿಲೀವ್ ಮಾಡ್ಬಿಟ್ಟು ಹೇಳ್ತಾ ಇರ್ತಾರೆ. ಸೊ ಅದೊಂದು ಲೈಕ್ ಯು ಕಾಂಟ್ ಡಿಸ್ಕರೇಜ್ ಅನ್ ಆರ್ಟಿಸ್ಟ್, ಲೈಕ್ ಅವರು ಒಬ್ರು ಆರ್ಟಿಸ್ಟ್ ಅಲ್ವಾ. ಇಂತಹ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್.